ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾಟಿ ಕೋಳಿ ಟೇಸ್ಟ್ ಮೊಟ್ಟೆ ಕೋಳಿನ ಇಲ್ಲ ನಾಟಿ ಕೋಳಿನ ಅನ್ನೋ ಕನ್ಫ್ಯೂಸಲ್ಲಿ ಇರುತ್ತೆ. ಸಾಂಬಾರು ಅಷ್ಟು ಚೆನ್ನಾಗಿ ಬರುತ್ತೆ, ಸೂಪರ್ ಟೇಸ್ಟ್ ಇರುತ್ತೆ. ನಾಟಿ ಕೋಳಿ ಸಾಂಬಾರು ಥರನೇ ಇರುತ್ತೆ ಮೊಟ್ಟೆ ಕೋಳಿ ಸಾಂಬಾರು. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇವಾಗ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾಟಿದು, ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ, ಒಂದು 10 ಗೆಡ್ಡೆ ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಪುದೀನ ಸ್ವಲ್ಪ, ಒಂದು 5 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಚಕ್ಕೆ, ಒಂದು 9 ಮೆಣಸು, ಒಂದು 3 ಲವಂಗ, ಸ್ವಲ್ಪ ಕಾಯಿ. ಇವಾಗ ಖಾರದ ಪುಡಿ ತೊಗೊಂಡಿದ್ದೀನಿ. ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಇಷ್ಟೇ ಸಾಂಬಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಇವಾಗ ಪೇಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಚಿಕನ್ನು ಫ್ರೈ ಮಾಡೋದಕ್ಕೆ. ಅದಕ್ಕೋಸ್ಕರನೇ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ ಹಾಕ್ಕೊಂಡು, ಅದು ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾರೆ, ಬಟ್ ಇದು ಸ್ವಲ್ಪನೂ ಆ್ಯಡ್ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಗ್ಗರಣೆಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ ಥರ ನೋಡಿ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ನೀಟಾಗಿ ಪೂರ್ತಿ ಪೇಸ್ಟ್ ಆಗಿರಲಿ, ಏನು ತೊಂದರೆ ಇಲ್ಲ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು, ಇವಾಗ 1.5 kg ಚಿಕನಿಗೆ ಮಾಡ್ತಾ ಇರೋದು ನಾವು. ಇಲ್ಲಿ ಮೊಟ್ಟೆ ಕೋಳಿ ತೊಗೊಂಡು ಮಾಡ್ತಾ ಇರೋದು. ಇದು ಸ್ವಲ್ಪ ಲೇಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಒಂದು ಕುಕ್ಕರ್ ಬಿಸಿಗೆ ಇಟ್ಕೊಂಡು 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಬಿಸಿ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ, ಕೊತ್ತಂಬರಿ ಮತ್ತು ಸೇರಿಸ್ಕೊಂಡು ನೀಟಾಗಿ ಅದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಿಜವಾಗ್ಲೂ ಇದಕ್ಕೆ ಸಾಲ್ಟ್ ಬೇರೆ ಹಾಕಿರ್ತೀವಿ, ಇದರಲ್ಲೇ ಚಿಕನ್ ತಿನ್ಕೋಬೋದು, ಅಷ್ಟು ಟೇಸ್ಟ್ ಬರುತ್ತೆ. ಯಾಕಂದರೆ ಪುದೀನ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ವ. ಸೈಡ್ಸಕ್ಕೂ ಬೇಕಾದರೂ ತೊಗೊಳ್ಬೋದು ನೀಟಾಗಿ ಬೇಯಿಸ್ಕೊಳ್ಬಿಟ್ರೆ. ಇದು ನೀಟಾಗಿ ಅದರಲ್ಲೆಲ್ಲ ನೀರಿನಂಶ ಎಲ್ಲ ಬಿಟ್ಕೊಂಡು ಎಣ್ಣೆ ಕಾಣ್ ನೋಡಿ, ಎಣ್ಣೆಗೆ ನೀರಿನಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಬಿಟ್ಕೊಂಡಿದೆ. ಇದು ಬೆಂದಿದೆ ಅಂತ ಅರ್ಥ. ಸ್ವಲ್ಪ ಫ್ರೈ ಆಗಿದೆ. ಇವಾಗ ಚಿಕನ್ ಸೇರಿಸ್ಕೊಳ್ಳೋಣ. ಚಿಕನ್ನು ಅಷ್ಟೇ ಫ್ರೆಂಡ್ಸ್, ನೀಟಾಗಿ ಅರಿಶಿನ ಉಪ್ಪು ಎಲ್ಲ ಹಾಕಿ ನೀಟಾಗಿ ತೊಳೆದು ಇಟ್ಕೊಳ್ಳಿ. ನೋಡ್ತಾ ಇರ್ಬೋದು, ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಡಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದರಲ್ಲೇ ನೀಟಾಗಿ, ಅದರಲ್ಲೇ ಚಿಕನ್ನಲ್ಲೇ ನೀರು ಬಿಟ್ಕೊಳ್ಳುತ್ತೆ ಪೂರ್ತಿ. ಅದು ಇನ್ನೊಂದು ಟಿಪ್ಸ್ ಏನಂದರೆ, ಪೂರ್ತಿ ಆ ಚಿಕನಲ್ಲಿ ನೀರು ಏನು ಬಿಟ್ಕೊಳ್ಳುತ್ತೆ ಅದು ಪೂರ್ತಿ ಸುಂಡಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪನೂ ಇರಬಾರ್ದು. ಬರೀ ನಾವು ಪೇಸ್ಟ್ ಏನು ಹಾಕಿದ್ವಿ ಅದು ಆಯಿಲ್ ಅಷ್ಟೇ ಇರಬೇಕು. ಅಲ್ಲಿ ತನಕನೂ ಪೂರ್ತಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಅದು ಚಿಕನ್ಗೆ ಎಲ್ಲ ಇವಾಗಲೇ ಎಲ್ಲ ಇಳ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಸಾಂಬಾರಲ್ಲಿ ಹಾಕಿದ್ರೆ ಸಾಂಬಾರ್ಗೂ ಸ್ವಲ್ಪ ಆಮೇಲೆ ನೋಡಿ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಅದನ್ನು ಎಣ್ಣೆ ಚಿಟಪಟ ಅನ್ನೋ ತನಕ ಹುರ್ಕೊಳ್ಬೇಕು. ಉರಿತಾ ಸ್ವಲ್ಪ ಚಿಕನ್ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಘಮ ಬರ್ತೈತೆ ಅಂದರೆ ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಹಂಗಾದ್ರೂ ನೀಟಾಗಿ ನೋಡಿದ್ರಾ, ಎಷ್ಟು ನೀರು, ಸ್ವಲ್ಪನೂ ನೀರಿಲ್ಲ ಆ ಥರ ಇದು ಮಾಡ್ಕೊಂಡು ಸ್ವಲ್ಪ ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡು ಸ್ವಲ್ಪ ಸೇರಿಸ್ಕೊಳ್ಳಿ. ತಣ್ಣೀರು ಹಾಕೋಕೆ ಹೋಗಬೇಡಿ, ಅದು ಬೇಯೋದಿಲ್ಲ, ಚಿಕನ್ನು ಚೆನ್ನಾಗಿರೋದಿಲ್ಲ ಫ್ಲೇವರು. ಅದಕ್ಕೋಸ್ಕರನೇ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಕ್ಕೊಂಡು ನಿಮ್ಗೆ ಎಷ್ಟು ವಿಷಲ್ ಬೇಕೋ ಅಷ್ಟು ಹೊಡ್ಸ್ಕೊಳ್ಳಿ. ಅಂದರೆ ಪೂರ್ತಿ ಎಲ್ಲ ಒಂದು 3-4 ವಿಷಲ್ ಹೊಡ್ಸ್ಕೊಳ್ಳಿ. ಇದು ತುಂಬ ಗಟ್ಟಿ ಕೋಳಿ ಇರೋದ್ರಿಂದ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ಲ, ಈ ಥರ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 3 ವಿಷಲ್ ಹೊಡ್ಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಆಮೇಲೆ ನೋಡಿಕೊಂಡು ಒಂದೊಂದು ಬೇಯ್ದುಬಿಡುತ್ತೆ ಬೇಗನೆ, ಅದಕ್ಕೋಸ್ಕರನೇ 3 ವಿಷಲ್ ಸಾಕು. ಇವಾಗ ಮಸಾಲೆ ಹಾಕ್ಕೊಳ್ಬೇಕು. ಇನ್ನೇನು ಉಳಿದಿದೆ ಅದನ್ನು ಸ್ವಲ್ಪ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಏನೇನು ತೊಗೊಂಡಿದ್ವಲ್ಲ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರೋ ಹಸಿ ಸ್ಮೆಲ್ ಹೋಗೋ ತನಕ ಅದ್ರ ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ. ಒಂದೊಂದೇ ಸೇರಿಸ್ಕೊಂಡು. ಇದು ಇನ್ಸ್ಟೆಂಟ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಒಬ್ಬರು ಆಡಿಸ್ದಲ್ಲೂ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಇದು ಒಂಥರ ಚೆನ್ನಾಗಿರುತ್ತೆ. ನಾವೆಲ್ಲ ಹೀಗೇ ಮಾಡೋದು. ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಕೋತಾ ಐತೆ ನೀಟಾಗಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ಮುಂದೆ ನೆಕ್ಸ್ಟ್ ವೀಡಿಯೋ ಹಾಕೋದಕ್ಕೆ ಇನ್ಸ್ಪಿರೇಷನ್ ಆಗಿರುತ್ತೆ. ಹಾಗಾದರೆ ನೀವು ಯಾವ ಥರ ಮಾಡ್ತೀರಾ ಅನ್ನೋದೊಂದು ಕಮೆಂಟ್ ಮಾಡಿ. ಇನ್ ಕೇಸ್ ಏನಾದ್ರು ಈ ರೆಸಿಪಿನ ಟ್ರೈ ಮಾಡಿದರೆ ನಿಮ್ಗೆ ಯಾವ ಥರ ಬಂತು ಅಂತಲೂ ಕಮೆಂಟ್ ಮಾಡಿ. ಇಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು. ನೋಡಿದ್ರಲ್ಲ ಯಾವ ಥರ ನೀಟಾಗಿ ಫ್ರೈ ಆಯ್ತಾ ಇದೆ ಅಂತ.
ನೀಸಾಗಿ ಅದು ಹಸಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿನಲ್ಲಿ ಇರೋದೆಲ್ಲ ಇದಾಗಬೇಕು. ಸೊ ನೋಡಿ ಮೆಣಸಿನ್ಕಾಯಿನೂ ಅಷ್ಟೇ ನೋಡಿ. ಇವಾಗ ಟೊಮೊಟೊ ಸೇರಿಸ್ಕೊಳ್ಳೋಣ. ಟೊಮೊಟೊ ನಾನಿಲ್ಲಿ 2 ತೊಗೊಂಡಿದ್ದೀನಿ. ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ನೀಟಾಗಿ ಅದೆಲ್ಲ ಏನು ಇವಾಗ ನಾವು ಟೊಮೊಟೊ ಗೊಜ್ಜು ಥರ ಇದು ಮಾಡ್ತೀವಲ್ಲ ಆ ಥರ ಎಲ್ಲ ಪೂರ್ತಿ ಸಾಫ್ಟ್ ಆಗೋ ತನಕನೂ ಮಾಡ್ಕೊಳ್ಳಿ. ಸಾಂಬಾರಲ್ಲಿ ಅಷ್ಟೊಂದು ಮಸಾಲೆ ಬೇಯೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಇಲ್ಲೇ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ವ. ಚಿಕನ್ ಬೆಂದಿದ್ರೆ ಮಸಾಲೆ ಸೇರಿಸ್ಕೊಂಡು ಒಂದು 10 ಕಾಲು ಗಂಟೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಕಾಯಿನೂ ಅಷ್ಟೇ, ಕಾಯಿನೂ ಹುರ್ಕೊಳ್ಳೋದ್ರಿಂದ ಬೇಗ ಅಳಿಸೋದಿಲ್ಲ ಫ್ರೆಂಡ್ಸ್. ಇದೊಂದು ಟಿಪ್ಸ್ ಅಂತಲೇ ಹೇಳ್ಕೊಳ್ಬೋದು. ಕಾಯಿನೂ ಸ್ವಲ್ಪ ಹುರ್ಕೊಳ್ಬೋದು, ಎಷ್ಟು ಚೆನ್ನಾಗಿ ಬರುತ್ತೆ. ಹುರ್ಕೊಳ್ಳಿ ನೀಟಾಗೆ. ಕಾಯಿನೂ ಏನು ತುಂಬ ಹುರಿಯೋದು ಬೇಡ, ಸ್ವಲ್ಪ ಬಿಸಿಗೆ ಇದಾದರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವೇನು ಮಸಾಲೆ ಪುಡಿ ಇಟ್ಕೊಂಡಿದ್ವಲ್ಲ ಖಾರದ ಪುಡಿನ ಸೇರಿಸ್ಕೊಂಡು ಪೂರ್ತಿ ತಣ್ಣಗಾಗಬೇಕು ಫ್ರೆಂಡ್ಸ್. ಯಾಕಂದರೆ ಮಿಕ್ಸಿಗೆ ಹಾಕಿ ಮಿಕ್ಸಿಲಾದರೂ ಆಡಿಸ್ಕೊಳ್ಳಿ, ಇಲ್ಲಾಂದರೆ ಒಳ್ಕಲ್ಲಿದ್ದರೆ ಒಳ್ಕಲ್ಲಾದರೂ ಆಡಿಸ್ಕೊಳ್ಳಿ. ಪೂರ್ತಿ ತಣ್ಣಗಾದ್ಮೇಲೆ ಮಸಾಲೆ ರುಬ್ಬಿಟ್ಕೊಳ್ಳಿ. ನೋಡ್ತಾ ಇರ್ಬೋದು. ಈ ಬಿಸಿ ಇದಕ್ಕೆ ಹಾಕೋದ್ರಿಂದ ಖಾರದ ಪುಡಿ ಗದ್ರು ಬರೋದಿಲ್ಲ. ಇವಾಗ 3 ವಿಷಲ್ ಆದಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಲ್ಲ ನೀರೆಲ್ಲ ಬೆಂದಿದೆ. ನೀರಲ್ಲಿ ಚಿಕನ್ ಸ್ವಲ್ಪ ಹಾಕಿದ್ವಲ್ಲ, ಇವಾಗ ಚಿಕನ್ ಬೆಂದಿದೆಯಾ ಏನು ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ನನಗೆ, ಅದಕ್ಕೋಸ್ಕರನೇ ನೋಡ್ತಾ ಇರ್ಬೋದು. ಅದು ಸ್ವಲ್ಪ ಕಿತ್ತರೂ ಬರ್ತಾಯಿಲ್ಲ. ಈಗ ಮಸಾಲೆ ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಸಾಂಬಾರು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಳ್ಳಿ ನೀವು. ನಿಮ್ಗೆ ಎಷ್ಟು ಸಾಂಬಾರು ಬೇಕೋ. ಆಮೇಲೆ ಒಂದು ಕುದಿ ಬರೋ ತನಕ ಸೌಟಾಗಲಿ ಏನೂ ಹಾಕ್ಬೇಡಿ. ನೋಡ್ತಾ ಇರ್ಬೋದು ಯಾವ ಥರ ಕುದಿ ಬರ್ತಾ ಇದೆ ಅಂತ. ನೋಡಿ ಒಂದು ಕುದಿ ಬಂದಿದೆ, ಬೇಯ್ತಾ ಇದೆ. ಆವಾಗ ಸೌಟ್ ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಕೊಳ್ಳಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ನೀರು ಸಾಂಬಾರು ಬೇಕು ಅಂದರೆ ಹಾಕ್ಕೊಳ್ಳಿ. ಉಪ್ಪು ಖಾರ ಚೆಕ್ ಮಾಡಿಕೊಂಡ್ರೆ ರೆಡಿ. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಇಷ್ಟು ಸೂಪರಾಗಿ ಮಾಡ್ಬೋದು, ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಥ್ಯಾಂಕ್ ಯು.